ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಗೆ ಆದೇಶ ಬರ್ತಾ ಇದ್ದಾಗೆ ಹೌದು ವಿಪಕ್ಷದವರು ಬಹಳ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ, ಒತ್ತಡ ಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂತ ವಿಚಾರವಾಗಿ. ಕಾಂಗ್ರೆಸ್ನಲ್ಲಿ ಸಹಜವಾಗಿ ಕೆಲ ಬಣಗಳಿದೆ, ಮುಖ್ಯಮಂತ್ರಿಗಳ ವಿರೋಧಿಗಳು ಕೂಡ ಕೆಲವರು ಇದ್ದೇ ಇರ್ತಾರೆ. ಹಾಗಾಗಿ ಯಾರಾದರೂ ಧ್ವನಿ ಎತ್ತುತ್ತಾರಾ ಅನ್ನುವಂಥದ್ದು ಸಹಜವಾದಂತ ಕುತೂಹಲ ಆಗಿತ್ತು. ಹೌದು, ಇವತ್ತು ಮಾಜಿ ಸ್ಪೀಕರ್ ಕೆ.ಬಿ. ಕೋಳಿವಾಡ ಮೊದಲಿಗರಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಮುಂದಾಗಬಹುದಾದಂತ ಮುಜುಗರದಿಂದ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಇಂಥದೊಂದು ರಾಜೀನಾಮೆ ಕೊಡೋದು ಒಳ್ಳೆಯದು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದು ಸಹಜವಾಗಿ ಕಾಂಗ್ರೆಸ್ನಲ್ಲೇ ಕೋಲಾಹಲಕ್ಕೂ ಕೂಡ ಕಾರಣ ಆಗಿದೆ. ಇದ್ರ ಮೇಲೆ ಪರ ವಿರೋಧ ಚರ್ಚೆ ಕಾಂಗ್ರೆಸ್ ಪಾಳೆಯದಲ್ಲೇ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ವಿಪಕ್ಷಗಳಿಗೂ ಕೂಡ ಇದೊಂದು ಅಸ್ತ್ರ ಆಗಿದೆ. ಹಾಗಾದ್ರೆ ಕೆ.ಬಿ. ಕೋಳಿವಾಡ ಸ್ಟೇಟ್ಮೆಂಟ್ ಯಾವ ರೀತಿಯಾದಂತಹ ಸಂಚಲನವನ್ನ ಸೃಷ್ಟಿಸಿದೆ ಕಾಂಗ್ರೆಸ್ ಪಾಳೆಯದಲ್ಲಿ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ಈಗಲೂ ನನ್ನ ಪ್ರಕಾರ ತಪ್ಪು ಮಾಡಿಲ್ಲ. ಪಕ್ಷವನ್ನು ಮುಜುಗರಕ್ಕೆ ಎಡೆ ಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ನಾನು ಏನು ತಪ್ಪು ಮಾಡಿಲ್ಲ. ನಿಷ್ಕಳಂಕಿತರಾದ ಕೂಡಲೇ ಪುನಃ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ರಾಜೀನಾಮೆ ಕೊಡಲ್ಲ. ರಾಜೀನಾಮೆ ಕೊಡಬೇಕಂತ ಅಗತ್ಯ ಇಲ್ಲ. ನಾನು ರಾಜೀನಾಮೆ ಕೊಡಲ್ಲ. ನಾನು ರಾಜೀನಾಮೆ ಕೊಡಲ್ಲ. ನಾನು ರಾಜೀನಾಮೆ ಕೊಡಲ್ಲ. ಬಹುಶಃ ಇಂಥದ್ದೊಂದು ಹೇಳಿಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಸಿಎಂ ಸಿದ್ದರಾಮಯ್ಯ ಕೂಡ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಅಂಥದ್ದೊಂದು ಹೇಳಿಕೆ ಇದೀಗ ಕಾಂಗ್ರೆಸ್ ಮನೆಯಿಂದಲೇ ಹೊರಬಿದ್ದಿದೆ. ಕಾಂಗ್ರೆಸ್ ಶಿಸ್ತು ಸಮಿತಿ ಉಪಾಧ್ಯಕ್ಷ, ಕಾಂಗ್ರೆಸ್ ಮುಖಂಡ, ಮಾಜಿ ಸ್ಪೀಕರ್ ಕೆ.ಬಿ. ಕೋಳಿವಾಡ ಸಿಎಂ ರಾಜೀನಾಮೆಯ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಇದೀಗ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಸೂಕ್ತ. ಎಷ್ಟು ದಿನ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅಂತ ಆಗ್ರಹಿಸ್ತಿದ್ರು. ಇದೀಗ ಕೆ.ಬಿ. ಕೋಳಿವಾಡ ಒಂದು ಹೆಜ್ಜೆ ಮುಂದೆ ಹೋಗಿ ಮುಜುಗರದ ಪರಿಸ್ಥಿತಿ ಇರೋದ್ರಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅಂತ ಬಾಂಬ್ ಹಾಕಿರೋದು ರಾಜಕೀಯದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದೆ. ಪಕ್ಷವನ್ನು ಮುಜುಗರಕ್ಕೆ ಎಡೆ ಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ನಾನು ಏನು ತಪ್ಪು ಮಾಡಿಲ್ಲ. ನಿಷ್ಕಳಂಕಿತರಾದ ಕೂಡಲೇ ಪುನಃ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಪ್ರಿಯ ವೀಕ್ಷಕರೇ, ಕೆ.ಬಿ. ಕೋಳಿವಾಡ ಹೇಳಿಕೆಯನ್ನ ಕೊಡೋದಕ್ಕೂ ಮುಂಚೆ ಹರಿಯಾಣದ ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ಮೋದಿ ಮುಡಾ ಹಗರಣವನ್ನೇ ಅಸ್ತ್ರವಾಗಿ ಬಳಸಿಕೊಂಡಿದ್ರು. ಕಾಂಗ್ರೆಸ್ ಮುಖ್ಯಮಂತ್ರಿ ಮೇಲೆ ಭೂ ಹಗರಣದ ಆರೋಪ ಇದೆ. ಕರ್ನಾಟಕ ಸಿಎಂಗೆ ಹೈಕೋರ್ಟ್ ಏಟ್ ಕೊಟ್ಟಿದೆ ಅಂದಿದ್ರು. वहां कांग्रेस के मुख्यमंत्री उन पर जमीन घोटाले के आरोप लगे हैं. जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए. हाईकोर्ट ने भी उनको एक और डंडा मारा. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಕಾಂಗ್ರೆಸ್ನಲ್ಲೇ ಆಗ್ರಹ. ಮುಜುಗರ ಇರೋದ್ರಿಂದ ರಾಜೀನಾಮೆ ಕೊಟ್ರೆ ಒಳ್ಳೆಯದು. ಕಾಂಗ್ರೆಸ್ ಮುಖಂಡ ಕೆ.ಬಿ. ಕೋಳಿವಾಡ ಹೇಳಿಕೆ ಸಂಚಲನ. ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಸೂಕ್ತ. ಮುಜುಗರದ ಪರಿಸ್ಥಿತಿ ಇರೋದ್ರಿಂದ ಸದ್ಯಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅಂತ ಕೆ.ಬಿ. ಕೋಳಿವಾಡ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಬೆಂಬಲವಾಗಿ ನಿಲ್ಲಬೇಕಾದ ವೇಳೆ ಇದೀಗ ಕಾಂಗ್ರೆಸ್ನಲ್ಲೇ ರಾಜೀನಾಮೆಗೆ ಕೂಗೊಂದು ಕೇಳಿ ಬಂದಿದೆ. ಪಕ್ಷವನ್ನು ಮುಜುಗರಕ್ಕೆ ಎಡೆ ಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ನನ್ನ ಅಭಿಪ್ರಾಯ. ನಾನು ಪಕ್ಷದ ಮುಜುಗರ ಆಗಬಾರ್ದು ಮತ್ತು ಅವರಿಗೂ ಒಳ್ಳೆಯ ದೃಷ್ಟಿಯಿಂದ ಅವರಿಗೂ ಕಳಂಕ ಬರಬಾರದು ಅನ್ನೋ ದೃಷ್ಟಿಯಿಂದ ನಾನು ಈ ರಾಜೀನಾಮೆ ಕೊಟ್ಟು ವಿಚಾರಣೆಯಲ್ಲಿ ನಿಷ್ಕಳಂಕಿತರಾದ ಕೂಡಲೇ ಪುನಃ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋ ಮಾತೇ ಇಲ್ಲ. ಮೋದಿ ರಾಜೀನಾಮೆ ಕೊಟ್ಟಿದ್ರ ಅಂತ ಸಿಎಂ ಕಿಡಿ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ರಾಜೀನಾಮೆ ಕೊಡಲ್ಲ. ರಾಜೀನಾಮೆ ಕೊಡಬೇಕಂತ ಅಗತ್ಯ ಇಲ್ಲ. ನಾನು ರಾಜೀನಾಮೆ ಕೊಡಲ್ಲ. ನೂರಾರು ಜನ ಸತ್ತಿದ್ರು. ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಟ್ಟಿದ್ರೇನ್ರಿ? ಕೋಳಿವಾಡ ಹೇಳಿಕೆಗೆ ರಿಯಾಕ್ಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ, ನಾನ್ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂದಿದ್ದಾರೆ. ಗೋದ್ರಾ ಪ್ರಕರಣದಲ್ಲಿ ಮೋದಿ ರಾಜೀನಾಮೆ ಕೊಟ್ಟಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಗೋದ್ರಾಜ್ ಇನ್ಸಿಡೆಂಟ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರ? ಎಫ್ಐಆರ್ ಆಗಿತ್ತಲ್ಲ, ರಾಜೀನಾಮೆ ಕೊಟ್ಟಿದ್ರ? ಕುಮಾರಸ್ವಾಮಿ
ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇದ್ದಾರಲ್ಲ ಅವ್ರ ಮೇಲೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಕೋಳಿವಾಡ ಹೇಳಿಕೆಗೆ ಡಿಕೆ ಗರಂ ಆಗೇ ಮಾತನಾಡಿದ್ದಾರೆ. ಕೋಳಿವಾಡ ಶಿಸ್ತಿನ ಸಮಿತಿ ಅಧ್ಯಕ್ಷರಲ್ಲ, ಸಿಎಂ ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂದ್ರು. ಯಾರು ಅವರೇನು ಶಿಸ್ತಿನ ಸಮಿತಿ ಅಧ್ಯಕ್ಷರಲ್ಲ, ರೆಹಮಾನ್ ಖಾನ್ ಶಿಸ್ತಿನ ಸಮಿತಿ ಅಧ್ಯಕ್ಷರು. ಇದು ಯಾವುದಕ್ಕೂ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ. ಇದು ಪೊಲಿಟಿಕಲ್ ಕಾನ್ಸ್ಪಿರಸಿ. ರಾಜಕೀಯವಾಗೂ ಫೇಸ್ ಮಾಡ್ತೀವಿ, ಲೀಗಲ್ ಆಗೂ ಫೇಸ್ ಮಾಡ್ತೀವಿ. ಇನ್ನು ಕಾಂಗ್ರೆಸ್ ಸಚಿವರುಗಳು ಕೂಡ ಸಿಎಂ ಸಿದ್ದರಾಮಯ್ಯರ ಹೇಳಿಕೆಯನ್ನೇ ಡಿಫೆಂಡ್ ಮಾಡಿಕೊಂಡಿದ್ದಾರೆ. KB ಕೋಳಿವಾಡ ಏಜ್ ಅಷ್ಟು, ಬೆಳಗ್ಗೆ ಇದ್ದ ಜ್ಞಾಪಕ ಶಕ್ತಿ ಮಧ್ಯಾಹ್ನಕ್ಕಿರಲ್ಲ, ಮಧ್ಯಾಹ್ನಕ್ಕಿದ್ದ ಸಂಜೆಗಿರೋದಿಲ್ಲ. ಅದರಿಂದ ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅಗತ್ಯತೆ ಇಲ್ಲ ಅಂತ ನಾನು ಅನ್ಕೊಳ್ಳಿ. ವ್ಯಕ್ತಿಗತ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಇಡೀ ಪಕ್ಷ ಸಿದ್ದರಾಮಯ್ಯ ಪರ ಇದೆ, ಶಾಸಕಾಂಗ ಅವ್ರ ಪರ ಇದೆ, ಹೈಕಮಾಂಡ್ ಅವ್ರ ಪರ ಇದೆ, ಮಂತ್ರಿಮಂಡಲ ಅವ್ರ ಪರ ಇದೆ, ಜನತೆ ಹೆಚ್ಚಾಗಿ ಸಿದ್ದರಾಮಯ್ಯನವ್ರ ಪರ ಇದೆ. ಕಾಂಗ್ರೆಸ್ ನಾಯಕನ ಹೇಳಿಕೆಗೆ ಸಚಿವರು ಹೀಗೆ ಸ್ಪಷ್ಟನೆ ಕೊಡ್ತಿದ್ರೆ, ಬಿಜೆಪಿ ನಾಯಕರು ಈ ಮಾತನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ. ಅಶೋಕ್, ಸಿಟಿ ರವಿ, ಗೋವಿಂದ ಕಾರಜೋಳ ತಮ್ಮದೇ ಧಾಟಿಯಲ್ಲಿ ಕುಟುಕಿದ್ದಾರೆ. 100% ಇದನ್ನು ಸ್ವಾಗತ ಮಾಡ್ತೀನಿ. ಇನ್ನೂ ಹಲವಾರು ಕಾಂಗ್ರೆಸ್ ನಾಯಕರು ಪಾಪ ಬಾಯ ಇಲ್ಲ ಅವ್ರಿಗೆ. ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಬೇರೆಯವರು ಮುಖ್ಯಮಂತ್ರಿ ಆಗಲಿ ಅವಕಾಶ ಮಾಡಿಕೊಡ್ಬೇಕು, ಏನು ಒಬ್ಬರೇ ಇರಬೇಕಾ ಅನ್ನೋದನ್ನು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗಿದೆ. ಈಗಾಗಲೇ 6-7 ಜನ ಮುಖ್ಯಮಂತ್ರಿ ಸ್ಥಾನಕ್ಕೂ ಟವಲ್ ಹಾಕೊಂಡು ಕೂತಿದ್ದಾರೆ. ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಹೊಗಳು ಭಟ್ರ ಮಾತು ಕೇಳಬೇಡಿ. ಅವರು ನೀವು ಹಳ್ಳಕ್ಕೆ ಬಿದ್ದ ಮೇಲೆ ಅವರೇ ಫಸ್ಟು ಕಲ್ಲು ಎತ್ಕೊಳ್ಳೋದು. ನಿಮ್ಮ ಗೌರವ ನೀವು ಉಳಿಸ್ಕೊಳ್ಳಿ, ರಾಜೀನಾಮೆ ಕೊಟ್ಟು ನಿಮ್ಮ ಗೌರವ ನೀವು ಉಳಿಸ್ಕೊಂಡು ನೀವು ನಿರ್ದೋಷಿ ಅಂತ ತನಿಖಾ ವರದಿ ಬಂದರೆ ಆಗ ನೀವೇ ಮತ್ತೆ ಮುಖ್ಯಮಂತ್ರಿ ಆಗ್ಬೋದು. ನಾವೇನು ಕ್ಲೈಮ್ ಮಾಡಲ್ಲ. KB ಕೋಳಿವಾಡ ಆಡಿರೋ ಮಾತನ್ನ ಕಾಂಗ್ರೆಸ್ ನಾಯಕರು ಅದೆಷ್ಟರ ಮಟ್ಟಿಗೆ ಗಂಭೀರವಾಗಿ ತಗೊಂಡಿದ್ದಾರೋ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಕೋಳಿವಾಡ ಮೂಲಕ ಚಿಗುರೊಡೆದ ಬಂಡಾಯದ ಧ್ವನಿ ಮುಂದೆ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾದ್ರೆ ಕಾಂಗ್ರೆಸ್ನ ಮತ್ತಷ್ಟು ಮಂದಿ ರಾಜೀನಾಮೆಗೆ ಆಗ್ರಹಿಸಿದ್ರು ಅಚ್ಚರಿಯೇನಿಲ್ಲ. ಹಾಗಾದ್ರೆ ಇದೆಲ್ಲದರ ನಡುವೆಯೇ ಇದೀಗ ಕಾಂಗ್ರೆಸ್ ಮನೆಯಲ್ಲಿನ ಮುಂದಾಗೋ ಬೆಳವಣಿಗೆಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಆರೋಪದಿಂದಾಗಿ ಪಕ್ಷಕ್ಕೆ ಮುಜುಗರ ಸೃಷ್ಟಿಯಾಗಬಹುದು. ಕೇವಲ ಪಕ್ಷ ಅಲ್ಲ, ಸಿದ್ದರಾಮಯ್ಯಗೂ ಇದು ಮುಜುಗರವನ್ನುಂಟು ಮಾಡುತ್ತೆ. ಇನ್ನು ಪಕ್ಷದಲ್ಲಿನ ನಾಯಕತ್ವದ ವಿರುದ್ಧ ಭಿನ್ನ ಧ್ವನಿಗಳು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಇನ್ನು ಪ್ರಕರಣದಿಂದಾಗಿ ವಿರೋಧ ಪಾಳಯಕ್ಕೂ ಹುರುಪು ಹೆಚ್ಚಾಗುತ್ತೆ. ನೇರವಾಗಲ್ಲದಿದ್ರೂ ಪರೋಕ್ಷವಾಗಿಯಾದ್ರೂ ಹುರುಪು ಹೆಚ್ಚಾಗಬಹುದು. ಇನ್ನು ಪಕ್ಷದಲ್ಲಿ ಬಂಡಾಯ ಹೇಳಿಕೆಗಳು ಹೆಚ್ಚಾಗೋ ಸಾಧ್ಯತೆ ಇದೆ. ಒಂದ್ ವೇಳೆ FIR ದಾಖಲಾದ್ರೆ ಪಕ್ಷದಲ್ಲಿ ಒತ್ತಡ ಹೆಚ್ಚಾಗೋ ಸಾಧ್ಯತೆ ಇದೆ. ಇದರಿಂದಾಗಿ ಎಲ್ಲಾ ನಾಯಕರನ್ನು ಹಿಡಿದಿಟ್ಕೊಳ್ಳೋದು ಸಿದ್ದರಾಮಯ್ಯಗೆ ಅನಿವಾರ್ಯವಾಗಿದೆ. ಒಟ್ಟಾರೆಯಾಗಿ ಸಿಎಂ ಅಂದ್ರೆ ರಾಜಕೀಯ ವಿರೋಧಿಗಳ ಧ್ವನಿ ಇದ್ದೇ ಇರುತ್ತೆ. ಒಂದ್ ವೇಳೆ FIR ದಾಖಲಾದ್ರೆ ಸರ್ಕಾರದ ಭಾಗವಾಗಿರೋ ಮತ್ತಷ್ಟು ಮಂದಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ರು ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, TV9.